ನಮಸ್ಕಾರ ಹುಬ್ಳಿ ಧಾರವಾಡ ಮಂದಿಗೆ. ಇವತ್ತೇನು ಟಾಪಿಕ್ ಬಂದ್ಬಿಟ್ಟು ಹುಬ್ಳಿ ಧಾರವಾಡಲ್ಲಿ ಏನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಏನು ಓನರ್ಸ್ ಆಗಿ ಏನೇನು ಪ್ರಿಕಾಷನ್ ತೆಗಿಬೋದು ಅನ್ನೋದನ್ನು ಸಿದ್ಧಾಂತ್ ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ಇವಾಗ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ ಧಾರವಾಡ ಜಿಮ್ ಅಲ್ಲಿ. ಸೊ ಎಲ್ರಿಗೂ ಗುರುತಿರೋ ವಿಷಯನೇ. ಸೊ ಆ ಒಂದು ಪ್ರಕರಣದ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ, ಬಾಡಿ ಟೋನ್ ಫಿಟ್ನೆಸ್ ಏನ್ ಮಾಡ್ತಾ ಇದೆ, ಒಂದು ಓಲ್ಡೆಸ್ಟ್ ಜಿಮ್ ಆಗಿ ಹುಬ್ಳಿಯಲ್ಲಿ ಸರ್ವ್ ಮಾಡ್ತಾ ಇದೀವಿ. ಇಟ್ಸ್ ಬೀನ್ 28 to 29 ಇಯರ್ಸ್ ಆಯ್ತು. ಸೊ ಇವಾಗ ಈ ಜಿಮ್ ಫಾರ್ಮ್ನ ಇಷ್ಟೊಂದು ವರ್ಷದಿಂದ ನಡೆಸ್ತಾ ಇದೀವಿ. 2 ಬ್ರಾಂಚ್ ಇದೆ ಹುಬ್ಳಿನಲ್ಲಿ. ಸೊ 2 ಬ್ರಾಂಚ್ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ. ಒಂದು ಲೇಡೀಸ್ಗೆ ಚೆನ್ನಾಗಿ ಒಂದು ಸೆಕ್ಯೂರ್ ಆ್ಯಂಡ್ ಸೇಫೆಸ್ಟ್ ಪ್ಲೇಸ್ ಇನ್ ಹುಬ್ಳಿ ಧಾರವಾಡ ಅಂತಾನೆ ಹೇಳ್ಬೋದು. ಇದೇ ಥರ ತುಂಬ ಜಿಮ್ಸ್ ಕೂಡ ಇದೆ, ತುಂಬ ಚೆನ್ನಾಗಿರೋ ಜಿಮ್ಸ್ ಕೂಡ ನಡೀತಾ ಇದೆ ರಿಗಾರ್ಡಿಂಗ್ ದಿಸ್ ಥಿಂಗ್ಸ್, ಸೇಫೆಸ್ಟ್ ಜಿಮ್ ಫಾರ್ ಗರ್ಲ್ಸ್ ಅಂತ ಹೇಳ್ಬಿಟ್ಟು. ಸೊ ಏನು ಪ್ರಿಕಾಷನ್ನ ನಾವು ತಗೋಬೇಕು, ರೀಸೆಂಟ್ಲಿ ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ಒಂದಿಷ್ಟು ಅಪ್ಡೇಟ್ಸ್ ಬಂದಿದೆ. ಏನೇನು ಅಪ್ಡೇಟ್ಸ್ ಬಂದಿದೆ, ಆಮೇಲೆ ನೀವೇನು ಮಾಡ್ಬೋದು, ಆಮೇಲೆ ನಮ್ಮ ಜಿಮ್ಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಪ್ರಿಕಾಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ನಾವು ಏನು ಜಿಮ್ ಟ್ರೈನರ್ನ ಹೈಯರ್ ಮಾಡ್ತಾ ಇದ್ದೀವಿ, ವಿ ಆರ್ ಟೇಕಿಂಗ್ ದೇರ್ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಕಾರ್ಡ್ ಆಗಲಿ, ಒಂದು ಜೆರಾಕ್ಸ್ ಅವ್ರದ್ದು ಆಧಾರ್ ಕಾರ್ಡು, ದೆನ್ ಒಂದು ಅಗ್ರಿಮೆಂಟ್ ಮಾಡ್ತೀವಿ. HR ಪಾಲಿಸೀಸ್ ಇರುತ್ತೆ ಜಿಮ್ಮಿಂದು. ನೀವು ಒಂದು HR ಪಾಲಿಸಿ ಮಾಡ್ಕೋಬೋದು ಎನಿ ಲಾಯರ್ನ ಕನ್ಸರ್ನ್ ಮಾಡಿಬಿಟ್ಟು. ಸೊ ಒಂದು ನಿಮ್ಮ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, HR ಪಾಲಿಸೀಸ್ ಮಾಡಿಕೊಂಡು ಅವ್ರ ಹತ್ರ ಒಂದು ಸಿಗ್ನೇಚರ್ಸ್ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಡೀಟೇಲ್ಸ್ ನಿಮ್ಮದು ಟ್ರೈನರ್ ಡೀಟೇಲ್ಸ್ನೆಲ್ಲ ನೀವು ಇಟ್ಕೊಂಡ್ಬಿಟ್ಟು ಅವ್ರದ್ದು ಏನು ಬ್ಯಾಕ್ಗ್ರೌಂಡ್ ಇದೆ, ಅವರು ಮುಂಚೆ ಏನಾದರೂ ಯಾವುದಾದ್ರೂ ಬೇರೆ ಜಿಮ್ಮಲ್ಲಿ ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಇಲ್ವಾ, ಸರ್ಟಿಫೈಡ್ ಇದ್ದಾರಾ, ಇಲ್ಲಪ್ಪ ನ್ಯೂ ಟ್ರೈನರ್ ಇದ್ದಾರೆ ಅವ್ರಿಗೇನೋ ಟ್ರೈನರ್ ಆಗೋದಿದೆ ಅಂದರೆ ಸರ್ಟಿಫಿಕೇಷನ್ ಏನಾದರೂ ಮಾಡಿದಾರಾ, ಇಲ್ಲ ಬೇರೆ ಊರಿಂದ ಬಂದಿದ್ದಾರಾ, ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ, ಬೇರೆ ಊರಲ್ಲಿ ಏನಾದರೂ ನಿಮ್ಮದು ಪ್ರಾಬ್ಲಮ್ಸ್ ಆಗಿತ್ತಾ, ಏನಿದೆ, ಇಲ್ಲಿ ಯಾಕೆ ಹುಬ್ಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಅದನ್ನೆಲ್ಲ ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀವಿ. ಸೊ ದ ಸೇಮ್ ವೇ ನೀವು ಕೂಡ ಮಾಡ್ಬೋದು ಬೀಯಿಂಗ್ ಅ ಜಿಮ್ ಓನರ್ಸ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಪಾಯಿಂಟ್, ಜಿಮ್ ಮೆಂಬರ್ಸ್ಗೆ ಏನು ಮಾಡ್ಬೋದು. ಜಿಮ್ ಮೆಂಬರ್ಸ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ನಮ್ಮ ಹತ್ರ ಒಂದು ಡೀಟೇಲ್ಸ್ ಇರುತ್ತೆ, ಅದರಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ಸ್ನೆಲ್ಲ ತೊಗೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ ಫ್ರಮ್ ಟುಡೇ, ಆಧಾರ್ ಕಾರ್ಡ್ ಜೆರಾಕ್ಸ್ನ ತೊಗೊಳ್ತಾ ಇದ್ದೀವಿ ಇನ್ ಗೋಯಿಂಗ್ ಫಾರ್ವರ್ಡ್. ಸೊ ಲೈಕ್ ಅವ್ರ ಅಡ್ರೆಸ್ ಪ್ರೂಫ್ ಇರುತ್ತೆ ಅದರಲ್ಲಿ. ದೆನ್ ಪರ್ಸ್ನಲ್ ಟ್ರೈನಿಂಗ್ ಏನು ಕೊಡ್ತಾ ಇರ್ತೀವಿ, ಜೆಂಟ್ಸ್ ಲೇಡೀಸ್ ಈ ಥರ ಒಂದು ಪರ್ಸ್ನಲ್ ಟ್ರೈನಿಂಗ್ ರೂಟೀನ್ ನಡೀತಾ ಇರುತ್ತೆ. ಅದರಲ್ಲಿ ಒಂದು ಕನ್ಸಲ್ಟೆನ್ಸಿ ಫಾರ್ಮ್ ಅಂತ ಮಾಡ್ತಾ ಇದ್ದೀವಿ, ನ್ಯೂ ಅಪ್ಡೇಟ್ ಇದು. ಸೊ ಅದರಲ್ಲಿ ಒಂದು ಸಿಗ್ನೇಚರ್ಸ್ ತೊಗೊಳ್ತಾ ಇದ್ದೀವಿ, ಯಾವುದೇ ಥರದಾಗಿ ನಂಗೆ ಪ್ರಾಬ್ಲಮ್ ಇಲ್ಲ ಟ್ರೈನಿಂಗ್ ತೊಗೊಳಕ್ಕೆ ಈ ಒಂದು ಟ್ರೈನರಿಂದ ಅಂತ ಹೇಳ್ಬಿಟ್ಟು. ಯಾಕಂದರೆ ಗುಡ್ ಟಚ್ ಬ್ಯಾಡ್ ಟಚ್ ಈ ಥರನೂ ಒಂದು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೀಯಿಂಗ್ ಅ ಓನರ್ಸ್ ಏನಾಗುತ್ತೆ, ನಾವು ಪ್ರೆಸೆನ್ಸ್ ಇರ್ತೀವಿ ಜಿಮ್ಮಲ್ಲಿ. ಒಂದಿಷ್ಟು ಫ್ರಾಂಚೈಸಿ ಮಾಡೆಲ್ ಜಿಮ್ಸ್ ಇರುತ್ತೆ, ಅಲ್ಲಿ ಓನರ್ಸ್ ಇರಲ್ಲ, ಓನ್ಲಿ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಶುಡ್ ಬಿ ಟೇಕನ್ ಕೇರ್ ಅಗೇನ್. ಅವ್ರದ್ದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫ್ರಾಂಚೈಸಿ ಮಾಡೆಲಿಂದ ಇರುತ್ತೆ, ಬಟ್ ಇನ್ನೂ ಸ್ಟ್ರಿಕ್ಟ್ ಆಗಿ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ ಆಪ್ಷನ್ಸು. ದೆನ್ ಮೆಂಬರ್ ಕನ್ಸಲ್ಟೆನ್ಸಿ ಫಾರ್ಮ್ ಆದಮೇಲೆ ಈಗ ಈ ಪ್ರಾಬ್ಲಮ್ ಬರ್ತಾ ಇರೋದು ಮೇಜರ್ ಆಗಿ ಯಾರು ಯಂಗ್ಸ್ಟರ್ಸ್ ಮೆಂಬರ್ಸ್ ಇದ್ದಾರಲ್ಲ ಅವರು ಮತ್ತು ಟ್ರೈನರ್ಸ್ ಇನ್ ಬಿಟ್ವೀನ್ ಬರ್ತಾ ಇದೆ ಅಂತ ನನ್ನ ಒಂದು ಅಬ್ಸರ್ವೇಷನಲ್ಲಿ ಬಂದಿದೆ. ಸೊ ಆ ಒಂದು ಟೈಮಲ್ಲಿ ನೀವು ಯಾರು ಯಂಗ್ಸ್ಟರ್ ಮೆಂಬರ್ ಇರ್ತಾರಲ್ಲ, ಆ ಒಂದು ಅವರ ಯಂಗ್ಸ್ಟರ್ ಮೆಂಬರಿನ ಪೇರೆಂಟ್ಸ್ ಒಂದು ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ನ ಇಟ್ಕೊಂಡು ಅವರು ಜಿಮ್ ಟೈಮಿಂಗ್ಸಲ್ಲಿ ಜಿಮ್ಮಿಗೆ ಬರ್ತಾ ಇದ್ದಾರಾ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದಾರಾ, ಸೊ ಏನಾಗ್ತಾ ಇದೆ ಪ್ರೊಸೆಸ್ಸು, ಜಿಮ್ ಟೈಮಿಂಗ್ ರೆಗ್ಯುಲರ್ ಬರ್ತಾ ಇದ್ದಾರಾ ಇಲ್ವಾ, ಏನು ಡಯಟ್ ಮಾಡ್ತಾ ಇದ್ದಾರಾ ಇಲ್ವಾ, ಇದನ್ನು ಒಂದು ಅಬ್ಸರ್ವೇಷನ್ ಇಟ್ಟರೆ ಈ ಒಂದು ಸಿನಾರಿಯೋ ಏನಾಗ್ತಾ ಇದೆ ಇದು ಆಗಲ್ಲ ಇನ್ ಫ್ಯೂಚರಲ್ಲಿ. ಸೊ ಈ ಥರ ಒಂದು ಸೇಫ್ಟಿ ಮೆಷರ್ಸ್ನ ನೀವು ಹ್ಯಾಂಡಲ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಸೇಫರ್ ಸೈಡ್. ಆ್ಯಂಡ್ ಟ್ರೈನರ್ಸ್ನ ಏನು ಹೈಯರ್ ಮಾಡ್ತಾ ಇದ್ದಾರೆ, ಇಫ್ ದೇ ಆರ್ ಸರ್ಟಿಫೈಡ್ ದಟ್ಸ್ ಗುಡ್ ಥಿಂಗ್. ಇಲ್ಲ ಅಂದರೆ ಲೆಟ್ ದ ಟ್ರೈನರ್ಸ್ ಟೇಕ್ ಅ ಸರ್ಟಿಫಿಕೇಶನ್ ಕೋರ್ಸಸ್ ಆ್ಯಂಡ್ ಸರ್ಟಿಫೈಡ್ ಟ್ರೈನರ್ಸ್ ಆಗಿ ದೇ ಕ್ಯಾನ್ ವರ್ಕ್ ಇಟ್ ಔಟ್. ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟನ್ನು ನಿಮಗೆ ಕೊಡ್ತೀನಿ, ಯಾವ ಥರ ಅಗ್ರಿಮೆಂಟ್ಸ್ ನಾವು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ, ಏನೇನು ಕನ್ಸಲ್ಟೆನ್ಸಿ ಫಾರ್ಮ್ಸ್ ನಮ್ಮ ಹತ್ರ ಇದೆ, ಇದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ಬೇರೆ ಜಿಮ್ ಏನು ಫಿಟ್ನೆಸ್ ಇಂಡಸ್ಟ್ರಿ ನಡೀತಾ ಇದೆ ಹುಬ್ಳಿ ಧಾರವಾಡಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ ಫರ್ದರ್ ವಿಡಿಯೋ ಅಲ್ಲಿ ವಿ ಆರ್ ಗೆಟಿಂಗ್ ಅವರ್ ಬಿಲೋವ್ಡ್ ಲೆವಿನ್ ಕುಮಾರ್ ಸರ್ ಆಲ್ಸೋ ಇನ್ ದ ವಿಡಿಯೋ. ಸೊ ಅವರು ಬರ್ತಾರೆ, ಅವರ ಒಂದು ಗೈಡೆನ್ಸ್ ಕೂಡ ತೊಗೊಂಡ್ಬಿಟ್ಟು ನಾವು ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಒನ್ ಆಫ್ ಅವರ್ ಸೇಫೆಸ್ಟ್ ಜಿಮ್ ಇನ್ ಹುಬ್ಳಿ ಧಾರವಾಡ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ, ಬಿಕಾಸ್ ವಿ ಬೀಯಿಂಗ್ ಅ ಓನರ್ಸ್, ಒನ್ ಓನರ್ ಇಸ್ ಲೇಡಿ ಆ್ಯಂಡ್ ಬೀಯಿಂಗ್ ಮೀ, ಲೈಕ್ ವಿ ವಿಲ್ ಬಿ ಪ್ರೆಸೆಂಟ್ ಇನ್ ದ ಜಿಮ್. ನಾವು ಇರ್ತೀವಿ, ಯಾವಾಗಲೂ ಅಬ್ಸರ್ವೇಷನಲ್ಲಿ ಇರ್ತೀವಿ. ಮೆಂಬರ್ಸ್ ಕೂಡ ತುಂಬ ಕನ್ವೀನಿಯೆಂಟಾಗಿ ಬರ್ತಾರೆ ಹೋಗ್ತಾರೆ. ತುಂಬ ಜನ ಲೇಡಿ ಕಸ್ಟಮರ್ಸ್ ಇದ್ದಾರೆ. ಎಷ್ಟೋ ಕಸ್ಟಮರ್ಸ್ಗೆ ರಿಸಲ್ಟ್ಸ್ ವೈಸ್ ಆಗಲಿ ಅವ್ರ ಹೆಲ್ತ್ ಇಶ್ಯೂಸ್ ಇರುತ್ತೆ, ರಿಕವರ್ಸ್ ಮಾಡಿದ್ದಾರೆ. ಈವನ್ ನಮ್ಮ ಟ್ರೈನಿಂಗ್ ಸ್ಟಾಫ್ ಕೂಡ ಅದೇ ಥರ ಒಂದು
ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಜೊತೆ. ಅದೇ ಥರ ಒಂದು ರಿಸಲ್ಟ್ ಓರಿಯೆಂಟೆಡ್ ಇದ್ದಾರೆ. ಇನ್ನೂ ತನಕ ಯಾವುದೇ ಥರ ಈ ಥರ ಒಂದು ಇಶ್ಯೂಸ್ ಬಂದಿಲ್ಲ. ಫ್ಯೂಚರ್ ಕೂಡ ಬರದೇ ಇರೋ ಥರ ನಾವು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದನ್ನು ನೀವು ಫಾಲೋ ಮಾಡಿದ್ರು ಕೂಡ ಬೀಯಿಂಗ್ ಅ ಜಿಮ್ ಓನರ್ಸ್ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಆ್ಯಂಡ್ ಎಲ್ಲ ಟ್ರೈನರ್ಗೆ ಹೇಳಕ್ಕೆ ಬಯಸ್ತೀನಿ, ಯಾವುದೇ ಒಂದು ಟ್ರೈನರ್ಸ್ ಲೇಡೀಸ್ಗೆ ಟ್ರೈನ್ ಮಾಡ್ತಾ ಇದ್ದೀರಾ, ನೋ ನೀಡ್ ಟು ಪ್ಯಾನಿಕ್. ಇಫ್ ಯು ಆರ್ ಟ್ರೈನಿಂಗ್ ಯು ಕ್ಯಾನ್ ಟ್ರೈನ್. ಯಾವುದೇ ಥರ ಲಾ ಇಲ್ಲ ಲೈಕ್ ನೀವು ಟ್ರೈನ್ ಮಾಡಬಾರ್ದು ಲೇಡಿ ಮೆಂಬರ್ಸ್ಗೆ ಅಂತ ಎಲ್ಲೂ ಇಲ್ಲ. ಬಿಕಾಸ್ ಇಟ್ ಈಸ್ ಅ ಹೆಲ್ತ್ ಸೆಂಟರ್. ಹೀಗೆ ಹೆಲ್ತ್ ಸೆಂಟರ್ ಇದ್ದಾಗ ಏನಾಗುತ್ತೆ, ಹೆಲ್ತ್ ಒಂದು ಬೆನಿಫಿಟ್ಗೆ ಭಾಳ ಯೂಸ್ ಆಗುತ್ತೆ. ಹೆಲ್ತ್ ಕ್ಲಬ್ಸಲ್ಲಿ ಆಗಲಿ, ಇಲ್ಲ ಕ್ರಿಕೆಟ್ ಕೋಚಿಂಗ್ ಆಗ್ಬೋದು, ಇಲ್ಲ ಏನೋ ಒಂದು ಈಗ ಡಾಕ್ಟರ್ಸ್ ಇರ್ತಾರೆ, ಡಾಕ್ಟರ್ಸ್ ಈಗ ಇಲ್ಲ ಜೆಂಟ್ಸ್ ಲೇಡೀಸಿಗೆ ಟ್ರೀಟ್ ಮಾಡೋಂಗಿಲ್ಲ, ಹಿಂಗೆ ಈ ಥರ ಎಲ್ಲ ಒಂದು ಯಾವುದೇ ಥರದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲೂ ಇಲ್ಲ. ಸೇಮ್ ವೇ ಇನ್ ಜಿಮ್ಸ್ ಆಲ್ಸೋ. ಪ್ಯಾನಿಕ್ ಆಗಬೇಡಿ. ಯಾವುದೇ ಥರ ರೂಲ್ಸ್ ಲಾ ಅಲ್ಲಿ ಇಲ್ಲ, ಯಾವುದೇ ಥರ ಇನ್ಸ್ಟ್ರಕ್ಷನ್ಸ್ ನಮಗೂ ಇಲ್ಲಿ ತನಕನೂ ಬಂದಿಲ್ಲ ಫ್ರಮ್ ಎನಿ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಯಟ್. ಹಾಂ, ಒನ್ ಥಿಂಗ್ ಈಸ್ ದೇರ್, ಯು ಮಸ್ಟ್ ಆ್ಯಡ್ ಅ ಲೇಡಿ ಟ್ರೈನಿಂಗ್ ಸ್ಟಾಫ್ ಜಿಮ್ ಓನರ್ಸ್ ಇನ್ ಯುವರ್ ಜಿಮ್ ಪ್ರಿಮೈಸಸ್. ಸೊ ದ್ಯಾಟ್ ಈಸ್ ಅ ಥಿಂಗ್. ಇಲ್ಲ ಲೇಡಿ ಓನರೇ ಇದ್ದಾರೆ ಅಂದರೆ ದ್ಯಾಟ್ ಈಸ್ ಅ ಮೋರ್ ಬೆನಿಫಿಟ್ ಥಿಂಗ್ ನಿಮಗೆ. ಈ ಥರ ಒಂದು ಸಿಚುವೇಶನ್ ಇದೆ. ಇದರಿಂದ ಎಲ್ಲರೂ ಒಂದು ಡಿಸ್ಕಷನ್ ಮಾಡಿ ಒಳ್ಳೆ ಒಂದು ನಿರ್ಧಾರಕ್ಕೆ ಬರೋಣ. ಸೊ ದ್ಯಾಟ್ ಇನ್ ಫ್ಯೂಚರಲ್ಲಿ ಈ ಥರ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ ಬಯಸೋಣ. ಸೊ ದ್ಯಾಟ್ ಫಿಟ್ನೆಸ್ ಇಂಡಸ್ಟ್ರಿ ಇನ್ನೂ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಹೆಲ್ತ್ ಅವೇರ್ನೆಸ್ ಬಗ್ಗೆ ವಿ ವಿಲ್ ಡಿಸ್ಕಸ್. ಆ್ಯಂಡ್ ಯಾವ ಥರ ಡಾಕ್ಯುಮೆಂಟೇಷನ್ ಮಾಡ್ತಾ ಇದ್ದೀವಿ, ಏನೇನು ಡಾಕ್ಯುಮೆಂಟೇಷನ್ಸ್ ಮಾಡಬೇಕು ಅದ್ರ ಬಗ್ಗೆನೂ ಡೀಟೇಲ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಅದನ್ನು ನೀವು ಫಾಲೋ ಮಾಡಿ. ಸೊ ದ್ಯಾಟ್ ನಿಮಗೆ ಐಡಿಯಾಸ್ ಬರುತ್ತೆ ಏನು ಮಾಡಬೇಕು ಏನಿಲ್ಲ ಬೀಯಿಂಗ್ ಅ ಜಿಮ್ ಓನರ್ಸ್ ಆ್ಯಂಡ್ ಬೀಯಿಂಗ್ ಅ ಜಿಮ್ ಟ್ರೈನರ್. ಯಾವ ಥರ ಒಂದು ನಾವು ರೂಟೀನನ್ನು ಫಾಲೋ ಮಾಡಬೇಕಂತ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.